ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನೆ ಮಹಾಲಕ್ಷ್ಮಿ, ನಿನ್ನ ರಕ್ಷಣೆ ನಮ್ದು. ನೀನ್ ಎಲ್ಲೇ ಇದ್ರು ನಿನ್ನ ಖುಷಿ ಸಂತೋಷನ ನಾವು ಬಯಸ್ತೀವಿ. ಸದಾ ನಿನ್ನ ನೆರಳಾಗಿ ನಾವು ಕಾಯ್ತೀವಿ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನನ್ನ ಪಾಪು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ನಿಧಿ. ದೊಡಮ್ಮ ಏನ್ ಹೇಳ್ತಿದ್ದೀರಾ ನೀವು? ಹೌದು, ಅವನು ನನ್ನ ಮಗ. ಈಗ ಇನ್ನೂ ಹೆಮ್ಮೆಯಿಂದ ಹೇಳ್ಕೊತೀನಿ, ಪಾಪು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ ಅಂತ. ಈ ವಿಷಯನ ನೀನು ಯಾರ ಹತ್ರನೂ ಹೇಳಬೇಡ. ಅಲ್ಲ, ಆದ್ರೆ ಸಮರ್ಥಣ್ಣ ಹೇಳದ್ನಲ್ಲ, ಇನ್ನು ಸ್ವಲ್ಪ ದಿನದಲ್ಲೇ ಮತ್ತೆ ನಿನ್ನ ಮದುವೆ ಡೇಟ್ ಫಿಕ್ಸ್ ಆಗತ್ತೆ. ನೀನು ಮದುವೆ ಆಗಿ ನಗ್ನಗ್ತಾ ನಿನ್ನ ಗಂಡನ ಮನೆಗೆ ಹೋಗಬೇಕು. ಇದನ್ನೆಲ್ಲ ಈಗಲೇ ಮರ್ತ್ಬಿಡು. ಈ ವಿಷಯ ನೀನೆಲ್ಲೂ ಹೇಳಬೇಡ. ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗತ್ತೆ. ನಾನಿದ್ದೀನಿ. ರವೀಂದ್ರ ಅಂಕಲ್ಗೆ ಮತ್ತೆ ತಾತಂಗೆ ಅಣ್ಣನ ಆಕ್ಸಿಡೆಂಟ್ ಮಾಡೋಕ್ಕೆ ಹೇಗೆ ಸಾಧ್ಯ? ನಂಗಂತೂ ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ಸದ್ಯ. ಇಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇಡೀ ರಾತ್ರಿ ಅಣ್ಣ ಇಲ್ಲೇ ಇದ್ನಂತೆ. ಮನೇಲೇ ಇರುವಾಗ ಅವ್ನು ಅಲ್ಲಿಗೆ ಹೋಗಿ ಆಕ್ಸಿಡೆಂಟ್ ಮಾಡಕ್ಕೆ ಹೇಗಾಗತ್ತೆ ಸಿರಿ? ಈ ಆಕ್ಸಿಡೆಂಟ್ ನಾ ಸಮರ್ಥ ಮಾಡಿದ್ದಾನೆ ಅಂದ್ರೆ ನಾನು ನಂಬಲ್ಲ ಸದ್ಯ. ಮತ್ತ್ಯಾಕೆ ಅಣ್ಣ ಇದನ್ನೆಲ್ಲ ಒಪ್ಕೊಂಡ? ಇದರಿಂದ ಏನಿದೆ? ಇದನ್ನೆಲ್ಲ ಸಮರ್ಥನೆ ಕೇಳಬೇಕು. ನಡಿ, ಸಮರ್ಥ ಹತ್ರನೇ ಮಾತಾಡೋಣ. ಬಾ, ಈಗಲೇ ಹೋಗಿ ಸಮರ್ಥ ನೋಡೋಣ. ಪುಟ್ಟ, ಎಲ್ಲ ಹೋಗ್ತಾ ಇದ್ದೀರಾ? ಅಮ್ಮ, ನಾನು ಸಮರ್ಥನ ಈಗಲೇ ನೋಡ್ಬೇಕು. ನಾನು ಸಮರ್ಥ ಜೊತೆ ಮಾತಾಡಬೇಕು. ಪುಟ್ಟ, ನಿನ್ನ ನೋವು ಗೊಂದಲ ನನಗೆ ಅರ್ಥ ಆಗತ್ತೆ. ಆದರೆ ನೀನು ಈಗಾಗಲೇ ಸುಸ್ತಾಗಿದೆಯಾ? ಇಂಥ ಟೈಮಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಪಾಪು ಜೊತೆ ಮಾತಾಡೋದು, ಅಲ್ಲೇ ಅಳ್ತಾ ಕೂರೋದು ಮಾಡಿದ್ರೆ ಇನ್ನೂ ಜಾಸ್ತಿ ಸುಸ್ತಾಗ್ತೀಯ. ಮಾಧವ್ ಅವರು ಅವಿ ಅಬಿ ಎಲ್ಲ ನೋಡ್ಕೋತೀನಿ ಅಂತ ಹೇಳಿದಾರಲ್ವಾ, ಅವ್ರ ಪಾಪುನ ಖಂಡಿತ ಬಿಡಿಸ್ಕೊಂಡು ಬರ್ತಾರೆ. ನೀನು ಧೈರ್ಯವಾಗಿರು. ಅಮ್ಮ, ನೀವು ನನಗೆ ಧೈರ್ಯ ಹೇಳ್ತಾ ಇದ್ದೀರಾ ನಿಜ. ಆದ್ರೆ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅನ್ನೋದು ನಿಮ್ಮ ಕಣ್ಣಲ್ಲೇ ಕಾಣಿಸ್ತಿದೆ ಅಮ್ಮ. ಅಷ್ಟು ನೋವನ್ನೆಲ್ಲ ನುಗ್ಕೊಂಡು ನನಗೆ ಸಮಾಧಾನ ಮಾಡ್ತಾ ಇದ್ದೀರಾ. ನಿಮ್ಗೂ ಸಮರ್ಥ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತದೆ ತಾನೆ? ಖಂಡಿತ ಅಮ್ಮಂಗೂ ಅನಿಸ್ತಿರುತ್ತೆ. ಆದರೆ ಈ ಟೈಮಲ್ಲಿ ಅಮ್ಮ ಅಲ್ಲಿಗೆ ಹೋಗೋದು ಬೇಡ ಅಂತ ಮನೆಯವರೆಲ್ಲರೂ ಹೇಳ್ತಿದ್ದಾರೆ. ಹೌದಮ್ಮ, ಇಂಥ ಪರಿಸ್ಥಿತಿನಲ್ಲಿ ನೀವು ಅಲ್ಲಿಗೆ ಬರೋದು ಬೇಡ. ನಾನು ಹೋಗ್ತೀನಿ. ನಾನು ಸಮರ್ ಜೊತೆ ಮಾತಾಡಬೇಕು. ನಿಮ್ಮ ಸೊಸೆ ಅಷ್ಟೊಂದು ವೀಕ್ ಅಲ್ಲಮ್ಮ, ಯೋಚನೆ ಮಾಡಬೇಡಿ. ಬಾ ಸಂಧ್ಯಾ, ಹೋಗೋಣ. ಪುಟ್ಟ, ನನ್ನ ಮಾತು ಕೇಳು. ಪುಟ್ಟಿ, ನೀನು ಸಿರಿ ಜೊತೆನೇ ಇರು. ಒಂದು ಕಡೆ ಅಪ್ಪನ್ನ ಕಳ್ಕೊಂಡಿರೋದು, ಇನ್ನೊಂದು ಕಡೆ ಪಾಪು ಅರೆಸ್ಟ್ ಆಗಿರೋದು. ಇಂಥ ಟೈಮ್ನಲ್ಲಿ ಅವಳನ್ನು ಸಮಾಧಾನ ಮಾಡೋಕ್ಕೆ ಯಾರಿಂದನೂ ಆಗಲ್ಲ. ಯಾವುದೇ ಕಾರಣಕ್ಕೂ ನೀನು ಅವಳೊಬ್ಬಳನ್ನ ಬಿಡಬೇಡ. ನೋಡಿದ್ಯಾ ಅಕ್ಕ, ನನ್ನನ್ನು ಮುಗಿಸ್ತೀನಿ ಅಂತ ಬಂದವರು ತಾವಾಗೇ ನಾಶ ಆಗ್ತಿದ್ದಾರೆ. ನಿನ್ನನ್ನು ಕಳ್ಕೊಂಡು ನಾನು ಅನುಭವಿಸಿದ ನೋವು ಅವರನ್ನು ಸುಮ್ಮನೆ ಬಿಡಲ್ಲ. ಆ ತುಳಸಿ
ದತ್ತನ್ ಸಪೋರ್ಟ್ ಇದೆ ಅಂತ ತುಂಬ ಮೆರೀತಾ ಇದ್ಲು. ನನ್ನನ್ನೇ ಎದುರಾಕೊಂಡ್ಲು. ಆದರೆ ಈಗ ಆ ದತ್ತ ಇವತ್ತು ನಾಳೆನೋ ಅಂತಿದ್ದಾನೆ. ಮಾಡದೇ ಇರೋ ತಪ್ಪಿಗೆ ಅವಳ ಮಗ ಜೈಲು ಸೇರಿದ್ದಾನೆ. ಅರೆ, ಮಾಡದೇ ಇರೋ ತಪ್ಪು ಹೇಗಾಗತ್ತೆ? ತಪ್ಪು ಮಾಡಿರೋದೆಲ್ಲ ತುಳಸಿ, ಶಿಕ್ಷೆ ಅನುಭವಿಸ್ತಾ ಇರೋದು ಅವರುಗಳು. ಅಷ್ಟಕ್ಕೂ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥೆ ಅಲ್ವಾ? ಒಂದೇ ಏಟಿಗೆ 2 ಹಕ್ಕಿ, ಇಲ್ಲ 3 ಹಕ್ಕಿ. ಹಕ್ಕಿ ಗೂಡಿಗೆ ಹೊಡೆದಿದ್ದೀನಿ. ಎಲ್ಲ ಹಕ್ಕಿಗಳು ಚೆದರಿ ಚೆಲ್ಲಾಪಿಲ್ಲಿಗಳಾಗೋದು. ಇಡೀ ಮನೆನೇ ಸ್ಮಶಾನ ಮಾಡಿಬಿಟ್ಟೆ. ಏನಾಗಿದೆ ನಿಮ್ಗೆ? ಮಗಳ ಮದ್ವೆ ನಿಂತಿದೆ, ಮನೇಲಿ ಇಷ್ಟೆಲ್ಲ ನಡೀತಿದೆ, ನೀವು ನೋಡಿದ್ರೆ ನಗ್ತಾ ಇದ್ದೀರಲ್ಲ. ನಿಧಿ ಮದ್ವೆ ಮುಂದಕ್ಕೆ ಹೋಗಿದ್ದಕ್ಕೆ ನೀವು ಬೇಜಾರು ಮಾಡ್ಕೊಂಡು ಅಳ್ತಾ ಕೂತಿರ್ತೀರಾ ಅನ್ಕೊಂಡಿದ್ದೆ. ಏನ್ ಮಾಡ್ಲಿ ದೀಪಿಕಾ, ಈ ನೋವು ಹತ್ರ ಕಡಿಮೆ ಆಗುವಂಥದ್ದಲ್ಲ. ನನಗೆ ತುಂಬ ನೋವಾದಾಗ, ಹತಾಶೆ ಆದಾಗ ನನಗೆ ಗೊತ್ತಿಲ್ಲದೆ ನಾನು ನಗೋಕ್ಕೆ ಶುರು ಮಾಡಿಬಿಡ್ತೀನಿ. ಆ ನಗುವಿಂದನಾದರೂ ನಾನು ನೋವನ್ನು ಮರೆಯೋಕೆ ಪ್ರಯತ್ನ ಪಡ್ತೀನಿ. ನಿಧಿ ಮದುವೆ ನಿಂತೋಗಿರೋದು ನನಗೂ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಬೇಸರ, ಆ ನೋವು, ಆ ಕೋಪ, ಆ ಹತಾಶೆಯಲ್ಲಿ ನಾನು ಯಾರನ್ನಾದರೂ ಏನಾದರೂ ಮಾಡಿಬಿಡ್ತೀನೇನೋ ಅನ್ನೋ ಭಯ. ಅದಕ್ಕೆ ಈ ರೀತಿ ನಾನು ಒಬ್ಳೇ ನಕ್ಕು ಸಮಾಧಾನ ಮಾಡ್ಕೋತೀನಿ. ನೀವೊಂಥರ ವಿಚಿತ್ರ ಅತ್ತೆ. ತುಂಬ ದುಃಖ ಆದಾಗ ಕೆಲವ್ರಿಗೆ ನಗು ಬರುತ್ತೆ ಅಂತ ಕೆಲವು ಕಡೆ ಓದಿದ್ದೆ, ಈಗ ನೋಡ್ತಾ ಇದ್ದೀನಿ. ಮನಸ್ಸಿನಲ್ಲಿ ಸ್ವಲ್ಪ ದುಃಖ ಇದ್ದರೆ ಸಪ್ಪಗಿರ್ಬೋದು, ತುಂಬ ದುಃಖ ಆದರೆ ಹತ್ತು ಬಿಡ್ಬೋದು. ಅದಕ್ಕೂ ಮೀರಿ ದುಃಖ ಆದರೆ ಪ್ರಾಣ ಕಳ್ಕೋಬೇಕು. ಆ ಧೈರ್ಯ ಇಲ್ಲ ಅಂದರೆ ನಕ್ಕು ಸುಮ್ಮನಾಗಬೇಕು. ನಿಮ್ಮ ಮಾತು ನಿಜ ಅತ್ತೆ. ಮನ್ಸಿಗೇನೋ ಒಂಥರ ಹಿಂಸೆ. ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿ ಬರ್ತೀನಿ. ಸರಿ. ತುಳಸಿನ ಈ ಪರಿಸ್ಥಿತಿಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ಅಕ್ಕ. ನಗದೆ ನಾನು ಏನು ಮಾಡಲಿ ಹೇಳು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.